ನೀವು ನೋಡಿ, ಕರ್ನಾಟಕದಲ್ಲಿ ನೀವು ಒಂದು 12 ಜನದ ಹೆಸರು ಹೇಳಿದ್ರಿ. ಆಮೇಲೆ ಇವತ್ತಿನ ಸಬ್ಜೆಕ್ಟ್ ಡೆವಿಲ್ ಫೈಲ್ಸ್ ಅಂತ ಒಂದು ಸಬ್ಜೆಕ್ಟ್ ಬಗ್ಗೆ ನಮಗೆ ಜ್ಞಾನ ಇರಬೇಕು, ಇಲ್ಲ ಜ್ಞಾನ ಇರೋ ಜಾಗದಲ್ಲಿ ಕೂತ್ ಮಾತಾಡ್ಬೇಕು. 2 ಪಾಯಿಂಟ್. ಮೊದಲೇದು 40% ಬಗ್ಗೆ ನೀವು ಹೇಳಿದ್ರಿ. 40% ಸಾಬೀತಾಗಲೇ ಇಲ್ಲ, ಇವತ್ತಿಗೂ ಆಗಲಿಲ್ಲ. ಆರೋಪ ಬಂದಿದ್ದು ನಿಜ, ಆದ್ರೆ ಗುತ್ತಿಗೆದಾರರು ಈಗ 60% ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಆರೋಪ ಮಾಡಿದ್ದಾರೆ. 80%. ವೆರಿ ಗುಡ್. 80% ಕಾಂಗ್ರೆಸ್ ಯಾವ ನಿಮಿಷ ಇರ್ರಿ, ಸುಮ್ಮನೆ ಇಡಿಸ್ತಲ್ವಾ? ಈಗ ಕೇಳಿ ಕುಮಾರ್ ಸರ್, ನಮಗೂ ಕಾಳಜಿ ಇದೆ, ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಲಿ. ಗುಜರಾತ್ ನೋಡಿ, ನಿಮ್ಗೆ ಮೊದಲ ಲೈನ್ ಕೇಳಿಸ್ಕೊಳಕ್ಕಾಗಿಲ್ಲ. ಮೇಡಮ್, ನಾನ್ ಮಾತಾಡುವಾಗ ಫಸ್ಟ್ ರಿಯಾಕ್ಷನ್ ಮಾತೇ ಇಲ್ಲ. ಮಣ್ಣಿನ ಮೊಮ್ಮಕ್ಕಳು ಅವರು ಮಾತಾಡ್ಲಿ, ಮಾತಾಡಿ ಸರ್. ನೀವು ಈಗ ಮಧ್ಯ ಮಾತಾಡ್ಬಿಡಿ ಕುಮಾರ್ ಸರ್, ಪ್ಲೀಸ್. ಜಯದೇವ್ ಸರ್ ಮಾತಾಡೋದಿಕ್ ಬಿಡಿ, ನೀವು ಮಾತಾಡುವಾಗ ಸುಮ್ಮನೆ ಹಳೆ ಸ್ನೇಹಿತರು ಅಲ್ಲ ಸ್ವಾಮಿ, ಸುಮ್ಮನೆ ಕುತ್ಕೊಳಕ್ಕೆ ತಾಳ್ಮೆ ಇಲ್ಲ ಅಂದ್ರೆ ಹೆಂಗ್ರಿ? ಇರ್ರಿ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನೋಡಿ, ಎಲ್ಲ ಹೇಳ್ತೀನಿ, ಹೇಳ್ತೀನಿ, ಪೌರತ್ವ ಕಾಯ್ದೆ ಹೇಳ್ತೀನಿ. ನಿಮ್ಮ ಸ್ನೇಹ ಯಾವ್ದಿಲ್ಲ. ಒಂದು 10 ನಿಮಿಷ ಪ್ರಾಣಾಯಾಮ ಯೋಗ ಯಾವ್ದೋ ಮಾಡಿ ನೋಡಿ. ಕಾಂಗ್ರೆಸ್ನವರು ವಾಕ್ ಸ್ವಾತಂತ್ರ್ಯ ಅಂತಾರೆ, ಮಾತಾಡಕ್ಕೆ ಬಿಡಲ್ಲ. ಇದು ಅವ್ರದ್ದು ಮೊದಲನೇದು. ಅಲ್ಲ, ಇವ್ರು ಮಾಡಿದ ಅದೇ ತಾನೆ, ಅವ್ರು ಮಾತಾಡಕ್ಕೆ ಹೇಳ್ಬಿಟ್ರು. ಎರಡನೇದು ರಾಹುಲ್ ಗಾಂಧಿ ಮಾತಾಡಕ್ಕೆ ಹೇಳ್ಬಿಟ್ರು. ಪ್ರಜಾಪ್ರಭುತ್ವ ಅಂತಾರೆ, ವಾದ ಮಾಡಕ್ ಬಿಡಲ್ಲ. ಸಂವಿಧಾನ ಅಂತಾರೆ, ಉಸಿರಾಡಕ್ ಬಿಡಲ್ಲ. ಆಮೇಲೆ 40% ಆಮೇಲೆ ನೋಡಿ, ಈಗ RTI ಹಾಕಂಗಿಲ್ಲ. ಈಗ ಅದನ್ನೇ ಮಾತಾಡ್ತಾ ಕಾಂಗ್ರೆಸ್ ಸುಮ್ನೆ ಮಾಡಿ ಜನ ಅಲ್ಲ, ನೀವೇ ಸುಳ್ಳು ಹೇಳ್ಬಾರ್ದು. ನೀವೇ ಸುಳ್ಳು ಅಲ್ಲ, ನಿಮ್ ಟೈಮ್ ಕೊಟ್ಟಾಗ ನಾನ್ ಮಾತಾಡ್ತೀನಿ. ಸರಿ, ನೀವು ಅವ್ರಿಗೆ ಹೇಳಿದ್ದು ನೀವು ಮಾಡ್ತಾ ಆರೋಗ್ಯ. ಕುಮಾರ್ ಆರಾಮಾಗಿರಿ ಸರ್, ಆರಾಮಾಗಿರಿ, ಒಂದು ಪ್ರಾಮಾಣಿಕತೆ. ಅದಕ್ಕೆ ಸತ್ಯ ಮಾತಾಡ್ತಾ ಇದ್ದೀನಿ ನಾನು. ನಾಟಕ ಆಡ್ತಾ ಇಲ್ಲ, ಡ್ರಾಮಾ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ದೇಶದ್ರೋಹಿ ಇರ್ಬೋದೇನೋ ನಿಮ್ಮ ಭಾಷೆನಲ್ಲಿ. ರಾಹುಲ್ ಗಾಂಧಿ ದೇಶದ್ರೋಹಿ ಇದ್ರೆ ಹೆಂಗ್ರಿ ಸುಮ್ಮನಿರ್ತೀರಾ? ನೋಡಿ, ಇದೇ ಅವ್ರು ಮಾಡೋದು. ಟ್ರಂಪ್ ಅವರು ಅದನ್ನ ಮಾತಾಡಕ್ಕೆ ಬಿಟ್ರೆ ಕ್ಲಾರಿಟಿ ಬೇಡ.
ಬೇಡವಾ ಅಂತ Epstein file just ಆರೋಪ ಆಗಿ ಸರ್, ಉಳಿಬೇಕಾ ಎಲ್ಲಾನು? ಸರ್, ನಿಮಗೆ ನೀವೇ Epstein ಹೇಳಿ, file just ಬಗ್ಗೆ, ಆರೋಪ Devil ಆಗಿ file ಬಗ್ಗೆ ಉಳಿಬೇಕಾ? ಮಾತನಾಡೋದಕ್ಕೆ ಅದಕ್ಕೆ ಭಯನಾ? ಮಾತಾಡಿ. ಚರ್ಚೆ ಮಾಡಿ. ಆ ಸರ್, ವಿಚಾರ ಮಾತಾಡಿ ಚರ್ಚೆ ಸರ್. ಮಾಡಿ. ನೀವು Wait ಮಾಡಿ. ಮಾತಾಡಿ. ಮೇಡಮ್ ಕಾಂಗ್ರೆಸ್ ಉತ್ತರ ಕೊಡಿ. ಆಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ ಸಂಸತ್ತಲ್ಲೇ ನಡೆದಿದೆ. ಆಗಿದ್ರೆ ಕಾಂಗ್ರೆಸ್ ಪಕ್ಷ ಸಂಸತ್ತಲ್ಲಿ ಅಲ್ಲ ಮೇಡಮ್ ನಡೆದಿದೆ ಇದೇನು ಕಾರ್ಯಕ್ರಮ ಮಾತಾಡಲಿಕ್ಕೆ. ನಡಿಬೇಕು ಹೇಗೆ ಕುಮಾರ್ ಸರ್ ಸರ್, ಆಗಿದ್ರೆ wait ಮಾಡಿ. ದಯವಿಟ್ಟು ಕುಮಾರ್ ನಿಮಗೆ ಸರ್ Devil ಏನ್ ಗೌಡ್ರೆ Files ಬಗ್ಗೆ ಕಾರ್ಯಕ್ರಮ ಮಾತಾಡಿ. ನಡಿಬೇಕಾ ಹೆಂಗೆ ಸರ್, ಒಂದೇ ಮಾತಾಡಿ ನಿಮಿಷ. ಸರ್ ನೀವು ಮಾತಾಡಿ ಆಮೇಲೆ ಸರ್ ನಿಮಗೆ ಡೆವಿಲ್ ಫೈಲ್ಸ್ ಬಗ್ಗೆ ಯಾವುದೇ ಹೆದರಿಕೆ ಇಲ್ಲ ಅಂದ್ರೆ ಹಾ, ಉತ್ತರ ಕೊಡಿ ಮಾತಾಡಿ ನೀಟಾಗಿ. ಸರ್. ಅವ್ರು ಕಾಂಗ್ರೆಸ್ ಮಾತಾಡಿ. ಸರ್, ಅವ್ರು ಅವ್ರಿಗೆ- ಮಾತಾಡ್ಸಿದ್ರೆ ನೀವು ಮತ್ತೆ ಜಾಸ್ತಿ ಮಾಡ್ತಾರೆ ಕಾಂಗ್ರೆಸ್ನವ್ರಿಗೆ ಟ್ರಂಪ್ ಆಶಾಕಿರಣವಾಗಿ ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಟ್ರಂಪ್ ವಕ್ತಾರ ಆಗೋ ಲಕ್ಷಣ ಇದೆ. ಅವ್ರಿಗೆ ಆಸೆ ಇದೆ, ಪಾಪ ಟ್ರಂಪ್ಗೆ ಆಸೆ ಇದೆ, ಇವ್ರಿಗೆ ಆಸೆ ಇದೆ. ಸಂಸತ್ನಲ್ಲೇ ಪ್ರಧಾನಮಂತ್ರಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಆಯೋಜನೆ ಮಾಡ್ತಾರೆ ಅಂದ್ರೆ ಗುಜರಾತ್ ಕಾಂಗ್ರೆಸ್ಸಿನ ಕರ್ಕೊಂಡು ಮಾನಸಿಕತೆ ಅಪ್ಗೆ ಭಯೋತ್ಪಾದನೆಯ ಒಂದು ಮಾನಸಿಕತೆ ಇದೆ ಇವ್ರಿಗೆ. ಭಯೋತ್ಪಾದನೆ ಸಂಸತ್ಗೆ ಗೌರವ ಕೊಡಲ್ಲ ಇವ್ರು. ವಕ್ತಾರ ಸಂಸತ್ಗೆ ಗೌರವ ಕೊಡದೇ ಇರೋರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ದೇಶದಲ್ಲಿ ಸಂಸತ್ಗೆ ಅಲ್ಲೋಡಿ ಈಗ ಇದು ಮಾರ್ಪಾಡಕ್ಕೆ ಬಿಡ್ತಾ ಇರೋದು. ಹಾ. ಸಂಸತ್ ಸರ್, ನಿಮಗೆ ಡೆವಿಲ್ ಫೈಲ್ಸ್ ಬಗ್ಗೆ ಮಾತನಾಡೋದಕ್ಕೆ ಭಯನಾ ಕುಮಾರ್ ಸರ್? ಯಾರ್ರೀ ಅವರು ಸಂಸತ್ತಲ್ಲಿ ಅವರ ಸರ್ಕಾರದ ಹಗರಣಗಳು ಲೂಟಿಗಳು ಅದನ್ನ ಬಾಯಿ ಮುಚ್ಚಿಸ್ತಾ ಮಾತಾಡಕ್ಕೆ ಇದೆ, ಕೂಗಾಡ್ತಾ ಇದೆ. ದಯವಿಟ್ಟು ನೋಡಿ ಈ ತರ ಆದ್ರೆ ಡಿಬೇಟ್ ನಡೆಯಲ್ಲ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಆರಾಮಾಗಿರಿ, ಇವತ್ತು ಕೂಲ್ ಆಗಿರಿ. ಕುಮಾರ್ ಕೂಲ್ ಆಗಿರ್ಬೇಕು, ಕುಮಾರ್ ಆರೋಗ್ಯವಾಗಿರ್ಬೇಕು ನಮ್ಮ ಆಸೆ. ಇಲ್ಲ ಈ ಕಾಂಗ್ರೆಸ್ ವಕ್ತಾರ ಗುಣಗಳಿಗೆ ಆ, ಎಲ್ಲ ಕಡೆನೂ ಕಾಂಗ್ರೆಸ್ ಇದೆ. ಎಲ್ಲಾ ಡಿಬೇಟ್ಗಳಲ್ಲಿ ವಿಧಾನ ಪರಿಷತ್ನಲ್ಲೂ ಹಿಂಗೆ, ವಿಧಾನಸಭೆನಲ್ಲೂ ಹಿಂಗೆ. ಗೆಳೆಯ ಒಂದ್ ನಿಮಿಷ. ನೋಡಿ ಒಂದ್ ನಿಮಿಷ ಇಲ್ಲ ಸರ್. ಇಲ್ಲ ಯಾವ್ದೋ ನೋಡಿ, ಎಲ್ಲಾ ಕಡೆ ಡಿಬೇಟ್ಗಳಲ್ಲಿ ಕಾಂಗ್ರೆಸ್ ಡೆವಿಲ್ ಫೈಲ್ಸ್ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಮಾಡ್ತಾರೆ. ಕೇಳಿಸ್ಕೊಳ್ಳಿ. ಸುಮ್ಮನೆ ಇರ್ಕೊಳ್ಳಿ. ಇಲ್ಲ ಕೇಳಿದ್ರಿ ಎಷ್ಟು ಮಾತಾಡ್ತೀರಿ ಮಾತಾಡ್ರಿ. ಇಲ್ಲ ಪ್ರತಾಪ್ ಸಿಂಹನ್ ಕೇಸ್ ಏನಾಯ್ತು? ಅದೆಲ್ಲ ಹೇಳ್ತೀನಿ ಕೇಳ್ಕೊಳ್ಳಿ. ಅದೆಲ್ಲ ಕೇಳ್ತೀನಿ ನೀವು ಕೇಳ್ಕೊಳ್ಳಿ. ಇದಕ್ಕೆ ಒಂದು ಪದ್ಧತಿ ಇದೆ. ನಿಮ್ಮ ಸರ್ಕಾರದಲ್ಲಿ ಅತಿ ಹೆಚ್ಚು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ಕಾರ. ಆತ್ಮಹತ್ಯೆ ಭಾಗ್ಯ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಅಲ್ಲ, ನೀವು ಹಿಂಗೆ ಇವತ್ತು ಅಲ್ಲ, ನೋಡಿ ನೋಡಿ ಮೇಡಮ್ ಇವತ್ತು ಡೆವಿಲ್ ಫೈಲ್ಸ್ ಅಂತ ಇದೆ. ಒಂದ್ ನಿಮಿಷ ಇರಿ, complete. ನೀವ್ ಹಿಂಗೆ ಮಾತಾಡಿದ್ರೆ ನಿಮ್ ಹೃದಯದ ಬಗ್ಗೆ ನಮ್ಗೆ ಕಾಳಜಿ ಇದೆ ದೇವ್ರು. ನೀವು ಇನ್ನೂ 100 ವರ್ಷ ಬದುಕ್ಬೇಕಂತ ಆರೋಗ್ಯವಾಗಿರ್ರಿ. ಡೆವಿಲ್ ಫೈಲ್ಸ್ ಬಗ್ಗೆ ಮಾತಾಡೋಕೆ ನೋಡಿ, ನಾನು ಹೆಸರುಗಳು ಹೇಳಿದ್ದೆ. ಒಂದ್ ನಿಮಿಷ ನಾವು ಇರಿ. ಹೇಳಿ. ನೋಡಿ. ಡೆವಿಲ್ ಫೈಲ್ಸ್ ಎಲ್ಲಿದೆ? ಕೋರ್ಟಲ್ಲಿ ಯಾವ ಹಂತದಲ್ಲಿದೆ ಅವ್ರ ಕೇಸು ಆಯ್ತು ಅಂತ? ಆಯ್ತು ಸರ್, ಅದೇ ಚರ್ಚೆ ಮಾಡೋಣ. ಜನ ನೋಡ್ತಾ ಇದ್ದಾರೆ. ಆಮೇಲೆ ಒಂದ್ ನಿಮಿಷ ಇರ್ರಿ. ಮೇಟಿ ಬಗ್ಗೆ ಇನ್ನೊಂದು ಮಾತಾಡ್ತಾ ಇದ್ದೀರಿ. ಜಾರಕಿಹೊಳಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮೇಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇರ್ರಿ ಒಂದ್ ನಿಮಿಷ. ತಾಳ್ಮೇಲೆ ಅಂದ್ರೆ ಮನುಷ್ಯ ಬದುಕೋದೇ ಇಲ್ಲ, ಉಸಿರಾಡೋದು ಸರ್, ಬಹಳ ಅವ್ರು ದೊಡ್ಡ ಬಿಡಿ ಕಷ್ಟ. ಸರ್, ನೀವು subject ನೋಡಿ, ಹೇಳಿ ಸರ್, subject ಕಾಂಗ್ರೆಸ್ನವ್ರಿಗೆ ಈಗ ಟ್ರಂಪ್ ಬಹಳ ದೊಡ್ಡತನ ಕಾಣಿಸ್ತಾ ಮಾತಾಡ್ಬೇಡಿ ಒಂದು ಆಮೇಲೆ ಮಾತಾಡಿದ್ರೆ ಆಯ್ತು ಡೆವಿಲ್ ಸರ್. ಫೈಲ್ಸ್ ಬಗ್ಗೆ ಮಾತಾಡೋಣ ಇರಿ. ನಾವು ವಿಷಯಾಂತರ ಮಾಡೋದಕ್ಕೆ ನಾನು ಮಾನಸಿಕ ಸ್ಥಿಮಿತ ಇದೆ. ಸಬ್ಜೆಕ್ಟ್ ಅಲ್ಲೇ ಮಾನಸಿಕ 20 ನಿಮಿಷ ಬೇರೆ ಚರ್ಚೆ ಆಗ್ಬಿಡುತ್ತೆ ಸರ್. ಡೆವಿಲ್ ಫೈಲ್ಸ್ ಚರ್ಚೆ ಮಾಡೋಣ ಸರ್. ಡೆವಿಲ್ ಫೈಲ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಡೆವಿಲ್ಸ್ ಫೈಲ್ಸ್ ಅಂತ ಏನು ಹೆಸರು ಕೊಟ್ಟಿದ್ದಾರೆ, ರಾಜಕಾರಣದಲ್ಲಿ ಕೈ ಬಾಯಿ ಕಚ್ಚೆ ಕರೆಕ್ಟ್ ಆಗಿದ್ರೆ ಯಾರಿಗೂ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾವತ್ತಿಗೂ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ರಾಜಕಾರಣದಲ್ಲಿ ಮೂರು ಕೂಡ ಕರೆಕ್ಟಾಗಿ ಇರಬೇಕು. ಉದ್ಯಮಿಗಳಾಗಿರ್ಬೋದು, ಇದು ವಿವಿಧ ಕ್ಷೇತ್ರಗಳಲ್ಲಿದೆ. ರಾಜಕಾರಣ ಇದೆ, ಉದ್ಯಮಿದಾರರಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾರೆ, ಅಧಿಕಾರಿಗಳಿದ್ದಾರೆ. ಎಲ್ರಿಗೂ ಇದರದೊಂದು ಪರಿಣಾಮ ಬೀರಿದೆ. ಇದೊಂದು ಕೆಟ್ಟ ಬೆಳವಣಿಗೆ ಸಮಾಜದಲ್ಲಿ, ಬಹಳ ಕೆಟ್ಟ ಬೆಳವಣಿಗೆ ಸಂಪ್ರದಾಯ. ಮತ್ತು ಇಷ್ಟು ವರ್ಸ್ಟ್ ವ್ಯವಸ್ಥೆಗೆ ಸಮಾಜ ಹೋಗಬಾರ್ದು. ಇಡೀ ಜಾಗತಿಕ ಸಮಾಜ, ಭಾರತ ಮಾತ್ರ ಅಲ್ಲ, ಕಾಂಗ್ರೆಸ್ ಮಾತ್ರ ಅಲ್ಲ, ಜಾಗತಿಕ ಸಮಾಜ. ಇಂಥ ವ್ಯವಸ್ಥೆಯಲ್ಲಿ ಅವನು 2019ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. Epstein ಅಂತೇಳಿ ಒಂದು ಮಾಹಿತಿ ಇದೆ. ಆಮೇಲೆ 300 GB ಡೇಟಾ ಇದೆ. ಅದರಲ್ಲಿ 16 ಫೈಲ್ಸು ಟ್ರಂಪ್ದು ಕಾಣ್ತಾ ಇಲ್ಲ ಅನ್ನೋದೊಂದು ಆರೋಪ ಇದೆ. ಯಾರು ಮಾತಾಡ್ತಾರೋ ಅವ್ರು ಹುಡ್ದಾರೆ ಹೆಂಗಿದೆ ಅಂತ ನೋಡ್ಬೇಕಲ್ಲ, ಅವ್ರು ಕಚ್ಚೆ ಪಂಚೆ ಹೆಂಗಿದೆ ಅಂತ ನೋಡ್ಬೇಕಲ್ಲ ನಾವು. ಆರೋಪ ನಮ್ಮ ದೇಶದಲ್ಲಿ ಹೇಗಿದೆ ಅಂದರೆ, ಪ್ರಧಾನಮಂತ್ರಿಗಳ ಗೌರವಕ್ಕೆ ಯಾರಾದರೂ ಧಕ್ಕೆ ಮಾತಾಡ್ಬಿಟ್ರೆ ಇವ್ರಿಗೆ ಆನಂದನೋ ಆನಂದ. ಇವ್ರಿಗೆ ವಿದೇಶದಲ್ಲಿ ನಮ್ಮ ದೇಶದ ವಿರುದ್ಧ ಮಾತಾಡ್ಬಿಟ್ರೆ ಅತಿಶಯನೋ ಅತಿಶಯ. ಈ ಥರ ವ್ಯವಸ್ಥೆ. BJPಯನ್ನು ನೀವು ಸೈದ್ಧಾಂತಿಕ ವಿರೋಧ ಮಾಡಿ, ನಮ್ಮ ತಪ್ಪಲ್ಲ. ದೇಶವನ್ನೇ ವಿರೋಧ ಮಾಡಬೇಡಿ. ದೇಶಕ್ಕೆ ಸಂಸತ್ತು ಒಳಗಡೆ ನೀವು ದಾಳಿ ಮಾಡೋಕ್ಕೆ, ಹಲ್ಲೆ ಮಾಡೋಕ್ಕೆ ಆಲೋಚನೆ ಮಾಡಿಬಿಡ್ತೀರಿ ಅಂದರೆ ನಾನು ಹೇಳ್ತಾರೆ, ಸ್ಪೀಕರ್ ಹೇಳಿರೋ ಮಾತು, ಸಂವಿಧಾನಕ್ಕೆ ಬೆಲೆ ಇಲ್ಲರಿ. ಸಂವಿಧಾನ ದೇವಸ್ಥಾನ ರೀ ಪಾರ್ಲಿಮೆಂಟ್ ಒಳಗಡೆ ಪ್ರಧಾನಮಂತ್ರಿಗಳಿಗೇನೆ ಅಭದ್ರತೆ ಕೊಡೋ ಮಾನಸಿಕತೆ ಇದ್ರೆ ನೀವು ಜನಕ್ಕೇನು ರಕ್ಷಣೆ ಕೊಡ್ತೀರಿ, ಜನಕ್ಕೇನು ಒಳ್ಳೇದು ಮಾಡ್ತೀರಿ? ಇದೇ ಥರ ತಾನೇ ನೀವು 5,000 ಜನ ಸಿಖ್ಖರನ್ನ ರಸ್ತೆಗಳು ಕೊಂದಾಗ್ದಂಥ ಕಾಂಗ್ರೆಸ್ನವರು. ಆರೋಪ ಅಲ್ಲ ಸ್ವಾಮಿ, ಸಾಬೀತಾಗಿದೆ ಇವೆಲ್ಲ. 1 ಡಜನ್ ಹೆಸರುಗಳನ್ನು ನೀವು ಹೇಳಿದಿರಿ. ಈ ತನಿಖೆ ಶುರುವಾಗಿದೆ ಅಂತ ಹೇಳಿದ್ದಾರೆ. ತನಿಖೆ ಆರೋಪ ಬೇರೆ, ಸಾಬೀತು ಬೇರೆ. ಇದೇ ಥರ 40% ನಮ್ಮ ಮೇಲೂ ಕೂಡ ಆಗಿತ್ತು, ಅದು ಸಾಬೀತಾಗಲೇ ಇಲ್ಲ, ಕ್ಲಿಯರ್ ಆಗೋಯ್ತು. ಈಗ ಅದು 80% ಆಗಿದೆ. ನಾಳೆ ದಿನ ಅದು 80 ಅಲ್ಲ 60% ತೊಗೊಂಡಿರ್ಬೋದು ಅಂತ ಸಾಬೀತಾಗ್ಬೋದು. ಕಾಂಗ್ರೆಸ್ನವ್ರು ಯಾವತ್ತೂ ಏನು ಮಾಡ್ತಾರೆ, ಆರೋಪ ಮಾಡ್ತಾರೆ,
ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಅಲ್ಲೇ ಮಾಡೋ ಪ್ರಯತ್ನನೂ ಮಾಡ್ತಾರೆ, ಕೊನೆಗೆ ಓಡೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಕೊಡಿ ಅಂದ್ರೆ ಕೊಡಲ್ಲ, ಲಿಖಿತವಾಗಿ ದೂರು ಕೊಡಿ ಅಂದ್ರೆ ಅದು ಕೊಡಲ್ಲ. ಇವ್ರು ಯಾವುದು ಲಿಖಿತವಾಗಿ ಮಾಡೋದಿಲ್ಲ. ಇವ್ರು ಮಾತ್ರ ಸತ್ಯ ಹರಿಶ್ಚಂದ್ರನ ಭಾಗ ಅನ್ನೋ ಧಾಟಿನಲ್ಲಿ ಮಾತಾಡುವಂಥ ಕಾಂಗ್ರೆಸ್ನವರು. ಇದರಲ್ಲಿ ಉದ್ಯಮಿಗಳಿದ್ದಾರೆ, ವ್ಯಾಪಾರಿಗಳಿದ್ದಾರೆ, ಬೇರೆ ಯಾರು ಒಂದಿಬ್ಬರು ಮಠಾಧೀಶರು, ಕಮಲಾಕರ ಭಟ್ ಇದ್ದಾರೆ. ಅದ್ಯಾವುದು ಒಳ್ಳೇದು ಬೆಳವಣಿಗೆ ಅಲ್ಲ. ನಾವು ಇಲ್ಲಿ ರಾಜಕಾರಣ ಮಾತಾಡಬಾರ್ದು, ಸಮಾಜಕ್ಕೊಂದು ಸರಿಯಾದಂಥ ಮಾರ್ಗದರ್ಶನ ಕೊಡುವಂಥದ್ದು ಮಾತಾಡಬೇಕು. ಕಮಲಾಕರ ಭಟ್ರಾಗಿರ್ಬೋದು, ಮುರುಘಾ ಶ್ರೀಗಳ ಯಾವುದೇ ಆಗಿರಲಿ, ನಾನು ಹೆಸರು ಹೇಳ್ತಾ ಇದ್ದೀನಿ, ಯಾರದೇ ಆಗಿರಲಿ, ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಇನ್ನೊಂದಾಗಿರಲಿ, ಯಾವುದೇ ಪಕ್ಷ ಆಗಲಿ, ಈ ಆಪ್ ಕೂಡ ಆಗಿ ಈ ಪಕ್ಷ ಕೊಡಬೇಕಾದ್ರೆ ಆಗಿರಲಿ, ಒಂದು ನೇರವಾದಂಥ ನಡವಳಿಕೆ ಇರಬೇಕು, ಸಚ್ಚಾರಿತ್ರ ಕಾಪಾಡ್ಕೊಳ್ಬೇಕು. ಅವನು ಸಮಾಜಕ್ಕೆ ರಾಜಕಾರಣದಲ್ಲಿದ್ದರೆ, ಬಿಸ್ನೆಸ್ಸಲ್ಲಿದ್ದರೆ, ಬೇರೆ ಬೇರೆ ಅಧಿಕಾರಿಗಳಾಗಿದ್ದರೆ, ಮೊನ್ನೆ ಇದು ನೋಡಿ IPS ರಾಮಚಂದ್ರ ರಾವ್, ಏನು ಸ್ವಾಮಿ ಇದನ್ನು ಯಾರಾದ್ರೂ ಅಧಿಕಾರಿಗಳು ಅಂದರೆ ಜನ ಅನ್ಯಾಯ ಆದರೆ ಅವ್ರ ಹತ್ರಕ್ಕೆ ಹೋಗ್ತಾರೆ. ಅವರಿಂದನೇ ಅನ್ಯಾಯ ಆಗಿಬಿಟ್ರೆ, ಅವರಿಂದನೇ ಸಮಾಜದ ದುರ್ಬಳಕೆ ಆಗಿಬಿಟ್ರೆ, ಅವರಿಂದನೇ ಸಮಾಜಕ್ಕೆ ಈ ಥರ ಸಂದೇಶಗಳು ಬಿಟ್ಟರೆ ಹೇಗೆ? ನಾವಿಲ್ಲಿ ಕೂತಿರೋವಂಥವ್ರು, ಜವಾಬ್ದಾರಿ ಇರೋವಂಥವ್ರು, ಸಮಾಜದ ಮುಖ್ಯವಾಹಿನಿಗೆ ಯಾವುದು ಸರಿದಾರೆ ಅಂತ ತೋರಿಸ್ಬೋದೇ ಹೊರತು ನಮ್ಮ ತಪ್ಪು ನಿಮ್ಮವನು ಮಾಡ್ದ ಇದಲ್ಲ ರೀ. ಇದು ಚುನಾವಣೆ ಬಂದಾಗ ಒಂದ್ ನಿಮಿಷ ಇರಿ, ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಅದು. ಸುಮ್ಮನೆ ಅಲ್ಲ, ನಿಮ್ಗೆ ಗೊತ್ತಿಲ್ಲದೆ ಒಂದ್ ನಿಮಿಷ ಇರಿ ಕುಮಾರ್, ಇರ್ರಿ, ನಾವು ಮಾತಾಡ್ತಾ ಇದ್ದೀನಿ. ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ? ಇಡೀ ಸಮಾಜಕ್ಕೆ ಬೇಕಾಗಿರೋ ವಿಚಾರ ಮಾತಾಡ್ತಾ ಇದ್ದೀನಿ. ಅವ್ರು ಯಾವ ವಿಚಾರ ಕಡ್ಡ ಮಾಡ್ತಾವ್ರೆ? ಇದು ನೋಡಿ, ಒಳ್ಳೆ ವಿಚಾರವನ್ನ ಜನಗಳಿಗೆ ತಲುಪಿಸ್ಬೇಕು. ಇನ್ನು DK ರವಿ ಒಳ್ಳೆ ವಿಚಾರ ನೀವೇ ನಿಮ್ಗೆ ಅನ್ನಿಸ್ತಾ ನೀವು ಹೇಳಿ. DK ರವಿ ಒಳ್ಳೆ ವಿಚಾರ ನೋಡಿ. ನನಗೆ ಇನ್ನೊಂದಿದೆ, ರಾಹುಲ್ ಗಾಂಧಿ ಅವರ ಆಪ್ತನ ಹೆಂಡತಿ ಪಾಕಿಸ್ತಾನ್ಗೆ ಸ್ಪೈ ಆಗಿದ್ರು ಅಂತ ನಾನು ಮಾತಾಡ್ತಾ ಇದ್ದೀನ. ರಾಹುಲ್ ಗಾಂಧಿ ಅವರ ಆಪ್ತ ಏನ್ ಗೌಡ್ರೆ, ತಿಮ್ಮೇಗೌಡ್ರೆ, ರಾಹುಲ್ ಗಾಂಧಿ ಆಪ್ತ ಅವ್ರ ಹೆಂಡತಿ ಪಾಕಿಸ್ತಾನ ಸ್ಪೈ. ಒಂದ್ ನಿಮಿಷ ನೋಡಿ, ನಾನು ನೇರವಾಗಿ ಸಬ್ಜೆಕ್ಟ್ ಬರ್ತಾ ಇದ್ದೀನಿ. ಸಬ್ಜೆಕ್ಟ್ ಇಂದ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾರೆ. ಸಬ್ಜೆಕ್ಟ್ ಇಂದ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾವ್ರೆ ನೋಡಿ. 2,002 ಲಕ್ಷ ಫೋಟೋಗಳಿದೆ. ಇದೊಂದು ಇಂಟರ್ನ್ಯಾಷನಲ್ ವಿಚಾರ, ಇದು ಇಂಟರ್ನ್ಯಾಷನಲ್ ಸಮಸ್ಯೆ. ಕರ್ನಾಟಕದ್ದು ಸಮಸ್ಯೆನೇ, ಅದು ಕೆರಿಬಿಯನ್ ಸಮುದ್ರ ಆದರೂ ಸಮಸ್ಯೆನೇ, ಅಮೆರಿಕ ಆದರೂ ಸಮಸ್ಯೆನೇ, ಭಾರತ ಆದರೂ ಸಮಸ್ಯೆನೇ. ಹಂಗಾಗಿ ನಮ್ಮಲ್ಲಿ ಎರಡಿದೆ, ಒಂದು ಗುಡ್ ಗವರ್ನೆನ್ಸು, ಇನ್ನೊಂದು ಕ್ಲೀನ್ ಪಾಲಿಟಿಕ್ಸ್ ಅಂತ. ಗುಡ್ ಗವರ್ನೆನ್ಸ್ 12 ವರ್ಷದಿಂದ ಕೇಂದ್ರ ಸರ್ಕಾರ ಮೇಲೆ ಬಿಡಿ, ಅವ್ರಿಗೆ ತಾಳ್ಮೆನೂ ಇಲ್ಲ, ಜಾಣ್ತನೂ ಇಲ್ಲ, ಅವ್ರಿಗೆ ಕೇಳ್ತೀರಿ. 12 ನೋಡಿ, ಗುಡ್ ಗವರ್ನೆನ್ಸ್ ನಡೀತಾ ಇದೆ. ಒಂದ್ ನಿಮಿಷ ಇರಪ್ಪ, ಕೇಳಿದೀವಿ ಕುಮಾರ್, ಇರಪ್ಪ ನೋಡಿ ಮೇಡಮ್, ಹೇಳ್ತಾ ಇದ್ದೀನಿ. 12 ವರ್ಷದಿಂದ ಕೇಂದ್ರ ಸರ್ಕಾರ ಮೇಲೆ ಯಾವುದೇ ತರದ್ದು ಅಕ್ರಮದ ದಾಖಲೆಗಳಿಲ್ಲ, ಅಕ್ರಮದ ಆರೋಪಗಳು ಇಲ್ಲ, ಅಕ್ರಮ ನಡೆದ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ, ಇವತ್ತಿನ ಮೀಡಿಯಾಗಳಲ್ಲಿ 12 ವರ್ಷದಿಂದ ಮನಮೋಹನ್ ಸಿಂಗ್ ಕಾಲದಲ್ಲಿ 10 ವರ್ಷ ನಡೆದಿತ್ತು. ಆ ತರದ್ದು ಏನಾದ್ರು ಇದ್ರೆ ನೀವೆಲ್ಲ ಸುಮ್ಮನೆ ಬಿಡ್ತಾ ಇದ್ರ ಮಾಧ್ಯಮದವರು? ಒಂದ್ ನಿಮಿಷ, ಇದಕ್ಕೊಂದು ಗೌರವ ಇದೆ ಚಾನೆಲ್ಗೆ, ಚಾನೆಲ್ ಒಂದು ಗೌರವ ಸುಮ್ಮನೆ ಕೇಳಿ. 12 ವರ್ಷದಿಂದ ಯಾವ ಅಕ್ರಮ ಇದೆ ಒಂದೂ ಇಲ್ಲ ಅಂದ್ರೆ ಕ್ಲೀನ್ ಗುಡ್ ಗವರ್ನೆನ್ಸ್ ನಡೀತಾ ಇದೆ. ಕ್ಲೀನ್ ಪಾಲಿಟಿಕ್ಸ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಕ್ಲೀನ್ ಪಾಲಿಟಿಕ್ಸ್ ಆಗ್ಬೇಕು, ಶುದ್ಧ ರಾಜಕಾರಣ. ಇಂಥವ್ರಿಂದ ನಾವು ಬಯಸಕ್ಕಾಗಲ್ಲ. ಮಾತಾಡಕ್ಕೆ ಬಿಡದೆ ಇದ್ದವರು ಶುದ್ಧ ರಾಜಕಾರಣ ಏನ್ ಮಾಡ್ತೀವಿ? ಶುದ್ಧ ರಾಜಕಾರಣ ಗುಡ್ ಗವರ್ನೆನ್ಸ್ ಹೆಂಗ್ ಮಾಡ್ತೀವಿ? ಅಲ್ಲ, ಅವ್ರು ಬಿಡ್ತಾರೆ, ಮಾತಾಡ್ಲಿ, ಅವ್ರ ಸ್ವಾತಂತ್ರ್ಯ ಇದೆ. ನಾವು ವಾಕ್ಸತ್ವ ಕಲ್ಲಾಕೋ ಕಾಂಗ್ರೆಸ್ನವ್ರು ನಾವೇನಲ್ಲ, ಅವ್ರು ಮಾತಾಡ್ಲಿ.